ಎಲ್ರಿಗೂ ನಮಸ್ಕಾರ. 33 ಕೋಟಿ ದೇವರುಗಳನ್ನು ಒಲಿಸಿಕೊಳ್ಳಲು ಈ ಒಂದು ರಾಮ ಮಂತ್ರವನ್ನು ದಿನನಿತ್ಯ ಪಠಿಸಿ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರು ಮತ್ತು ದೇವತೆಗಳು ಇದ್ದಾರೆ. ಈ ಎಲ್ಲ ದೇವರುಗಳನ್ನು ಪೂಜಿಸುವುದು, ಎಲ್ಲ ದೇವರ ಮಂತ್ರವನ್ನು ಪಠಿಸುವುದು ಅಸಾಧ್ಯವೆಂದೇ ಹೇಳಬಹುದು. ಆದರೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವ ಮೂಲಕ ನಾವು 33 ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಮುಕ್ಕೋಟಿ ದೇವರ ಆಶೀರ್ವಾದಕ್ಕಾಗಿ ಈ ಒಂದು ರಾಮ ಮಂತ್ರವನ್ನು ಪಠಿಸಿ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ 33 ಕೋಟಿ ದೇವರುಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ. ಈ ಮುಕ್ಕೋಟಿ ದೇವರುಗಳನ್ನು ವಸು, ರುದ್ರ, ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯ ನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾ ಕಠಿಣ ಹಾಗೂ ಅಸಾಧ್ಯವಾದ ಕೆಲಸವೂ ಹೌದು. ಆದರೆ ಶ್ರೀರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತವಾಗುತ್ತದೆ. ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ 3 ಪದಗಳ ಮಂತ್ರವು ಅವನ ಭಕ್ತರ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತದೆ. ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ರಾಮ ಮಂತ್ರ ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮ ಮಂತ್ರವಿದು. ಈ ರಾಮ ಮಂತ್ರದ ಅರ್ಥವೇನು ಎಂದು ನೋಡೋಣ. ಓಂ 33 ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ. ರಾಮ ಮಂತ್ರ ಸೃಷ್ಟಿಯಾಗಿದ್ದು ಹೇಗೆ? ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ 107 ಪ್ರತಿನಿಧಿಸುತ್ತದೆ. ರಾಮನನ್ನು ಸರ್ವದೇವತಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ 108 ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ಆದ್ದರಿಂದ ಈ ಮಂತ್ರವನ್ನು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರುಗಳಿಗೂ ಸಮಾನನಾದವನು ಎಂಬುದನ್ನು ಹೇಳುತ್ತದೆ. ರಾಮ ಮಂತ್ರವನ್ನು ಪಠಿಸುವುದು ಹೇಗೆ? ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ. ನೀವು ಪ್ರತಿದಿನ ಕನಿಷ್ಠ 27 ಬಾರಿ ಅಥವಾ 54 ಅಥವಾ 108 ಬಾರಿ ಅಥವಾ ಕೆಲಸ ಮಾಡುವಾಗ, ನಡೆಯುವಾಗ ಅಥವಾ ಹಗಲು ಇರುಳು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಮಂತ್ರವನ್ನು ಜಪಿಸಬಹುದು. ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕಾಗುವುದು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ರಾಮ, ಹರೇ ಕೃಷ್ಣ.